ನಿಮಗೆ ಗೊತ್ತಾ, ಸಾಮಾನ್ಯವಾಗಿ ಒಬ್ಬ ಮನುಷ್ಯ 1 ನಿಮಿಷಕ್ಕೆ ಸರಾಸರಿ 15 ರಿಂದ 18 ಸತಿ ಕಣ್ಮಿಟ್ಕಿಸ್ಬೇಕು. ಆದರೆ ನಾವು ಟಿವಿ, ಮೊಬೈಲು, ಸ್ಕ್ರೀನು, ಟ್ಯಾಬು ಅಂತ ಸ್ಕ್ರೀನ್ ಟೈಮ್ನಲ್ಲಿ ಮರ್ತು ಹೋಗ್ತಾ ಇದೀವಿ ಕಣ್ಮಿಟಕ್ಸೋದನ್ನ. ನಾವು ಮಿಟಕಿಸ್ತಾ ಇರೋದು ಬರೀ 5 ರಿಂದ 7 ಸರ್ತಿ ಮಾತ್ರ. ಹಾಗಿದ್ರೆ ಕಣ್ಮಿಟಕ್ಸೋದು ಅಷ್ಟೊಂದು ಇಂಪಾರ್ಟೆಂಟಾ? ಮಿಟಕ್ಸಿಲ್ಲ ಅಂದರೆ ಏನಾಗುತ್ತೆ? ಎಷ್ಟು ಡೇಂಜರ್ ಅದು? ಹಾಗಿದ್ರೆ ಸ್ಕ್ರೀನೂ ನೋಡಬೇಕು, ತಪ್ಸಕ್ಕಾಗಲ್ಲ. ಬಟ್ ಕಣ್ಣನ್ನು ಕಾಪಾಡ್ಕೋಬೇಕು ಅಂದರೆ ಏನು ಮಾಡಬೇಕು? ಈ ಎಲ್ಲ ಡೀಟೇಲ್ಸ್ ಈ ವಿಡಿಯೋನಲ್ಲಿದೆ. ಡೋಂಟ್ ಮಿಸ್ ಟು ವಾಚ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ದೇಹದಲ್ಲಿ ಎಷ್ಟೋ ಬಾಡಿ ಪಾರ್ಟ್ಸ್ ಮತ್ತು ಆರ್ಗನ್ಸ್ ನಮ್ಮ ಗಮನಕ್ಕೆ ಬರೋ ಹಾಗೆ ಕೆಲಸ ಮಾಡುತ್ತೆ. ಕೈ ಕಾಲುಗಳ ಮೂವ್ಮೆಂಟ್ ಇರ್ಬೋದು, ಕತ್ತು ಮೂವ್ಮೆಂಟ್ ಇರ್ಬೋದು, ನಾವು ತಿರ್ಗೋದಿರ್ಬೋದು, ಪ್ರತಿಯೊಂದು. ಇನ್ನು ಕೆಲವು ಬಾಡಿ ಪಾರ್ಟ್ಸ್ ನಮ್ಮ ಗಮನಕ್ಕೆ ಬರದೇ ಹೋದರೂ ತನ್ನ ಪಾಡಕ್ಕೆ ತಾನು ಕೆಲಸ ಮಾಡ್ಕೊಂಡು ಹೋಗುತ್ತೆ. ಅಂಥದ್ರಲ್ಲಿ ಕಣ್ಣು ಮಿಟಕ್ಸೋದು, ಐ ಬ್ಲಿಂಕಿಂಗ್ ಕೂಡ ಒಂದು. ಸಾಮಾನ್ಯವಾಗಿ ನಾವು ಈ ಸ್ಕ್ರೀನ್ ಟೈಮಲ್ಲಿದ್ದಾಗ ಮೊಬೈಲು, ಟಿವಿ ಅಥವಾ ಕಂಪ್ಯೂಟರ್ ಸ್ಕ್ರೀನ್ನ ನೋಡುವಾಗ ಏನು ಮಾಡ್ತೀವಿ, ಅದನ್ನೇ ಒಂದೇ ಕಡೆ ದೃಷ್ಟಿಸ್ಕೊಂಡು ನೋಡ್ತಾ ಇರ್ತೀವಿ. ಆಗ ನಮ್ಮ ಕಣ್ಣು ಪೂರ್ತಿಯಾಗಿ ಆಕ್ಟಿವ್ ಆಗಿರೋದಿಲ್ಲ. 1-2 ಐ ಮಸಲ್ ಮಾತ್ರ ಈ ಒಂದು ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಅವಾಗ ಏನಾಗುತ್ತೆ, ಆ ಮಸಲ್ ಮೇಲೆ ಹೆಚ್ಚು ಸ್ಟ್ರೆಸ್ ಅಥವಾ ಸ್ಟ್ರೈನ್ ಬಿದ್ದಾಗ ನಮ್ಮ ಕಣ್ಣು ಡ್ರೈನೆಸ್ ಆಗುವಂಥದ್ದು, ಇರಿಟೇಷನ್, ರೆಡಿಶ್ನೆಸ್ ಆಗುವಂಥದ್ದು, ಕಣ್ಣು ಭಾರ ಬರುವಂಥದ್ದು, ಕಣ್ಣು ಉಜ್ಕೊಳ್ಬೇಕು ಅನ್ಸುತ್ತೆ, ಉರಿ ಬರುತ್ತೆ, ಈ ಥರದ್ದೆಲ್ಲ ಆಗುತ್ತೆ. ಈ ಸಮಸ್ಯೆಗೆ ಒಂದು ಹೆಸರು ಕೂಡ ಕೊಟ್ಬಿಟ್ಟಿದ್ದಾರೆ, ಡ್ರೈ ಐ ಸಿಂಡ್ರೋಮ್ ಅಂತ. ಇನ್ನೂ ಸಿಂಪಲ್ ಆಗಿ ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಅದನ್ನ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಕರೀತಾರೆ. ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಈ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಎಷ್ಟು ಕಾಮನ್ ಆಗಿಬಿಡ್ತಾ ಇದೆ, ನಾವು ಅದ್ರ ಇಂಪಾರ್ಟೆನ್ಸ್ ತಿಳ್ಕೊಳ್ತಾ ಇಲ್ಲ. ಎಷ್ಟು ಕಾಮನ್ ಆಗಿಬಿಡ್ತಾ ಇದೆ ಅಂದರೆ, ಒಂದು ಸರ್ವೆ ಹೇಳುತ್ತೆ 100 ಜನನ ಟೆಸ್ಟ್ ಮಾಡಿದ್ರೆ 65 ಭಾಗದಷ್ಟು ಜನರಿಗೆ ಈ ಸಮಸ್ಯೆ ಆಲ್ರೆಡಿ ಇದೆ ಅಂತ. ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ 2030 ನಮ್ಮ ಭಾರತ ದೇಶದ ಅರ್ಬನ್ ಪಾಪ್ಯುಲೇಷನ್ ನಲ್ಲಿ ಅರ್ಧಕ್ಕೂ ಹೆಚ್ಚು ಭಾಗ ಜನರಿಗೆ ಈ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಬರುತ್ತೆ ಅಂತ ಹೇಳಿ. ಹಾಗಿದ್ರೆ ಈ ಕಣ್ಣು ಮಿಟಕ್ಸೋದು ಯಾಕಷ್ಟು ಇಂಪಾರ್ಟೆಂಟ್, ನಮ್ಮ ಕಣ್ಣು ಹೇಗೆ ಕೆಲಸ ಮಾಡುತ್ತೆ ಕಣ್ಣು ಮಿಟಕಿಸುವಾಗ ಅಂತ ತಿಳ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕಾರ್ದು ಗ್ಲಾಸ್ ಕ್ಲೀನ್ ಮಾಡಬೇಕು ಅಥವಾ ನಮ್ಮ ಕಂಪ್ಯೂಟರ್ ಡೆಸ್ಕ್ಟಾಪ್ದು ಸ್ಕ್ರೀನ್ ಕ್ಲೀನ್ ಮಾಡಬೇಕಂದ್ರೆ ಏನು ಮಾಡ್ತೀವಿ, ಸ್ಪ್ರೇ ಬಾಟಲ್ನಲ್ಲಿ ಒಂದು ಸ್ಪ್ರೇ ಮಾಡ್ತೀವಿ. ಅದಾದಮೇಲೆ ಒಂದು ಕ್ಲೀನಿಂಗ್ ಕ್ಲಾತಲ್ಲಿ ಅದನ್ನ ಎಲ್ಲ ಕಡೆ ಹರಡಿ ಒರೆಸಿ ಕ್ಲೀನ್ ಮಾಡ್ತೀವಿ. ಹೀಗೆ ಎಕ್ಸಾಕ್ಟ್ ಆಗಿ ನಮ್ಮ ಕಣ್ಣು ಕೂಡ ವರ್ಕ್ ಆಗುತ್ತೆ. ನಮ್ಮ ಕಣ್ಣಿನ ಮೇಲ್ಭಾಗದಲ್ಲಿ ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಅಂತ ಇದೆ. ಅದು ಒಂದು ಕಣ್ಣೀರನ್ನು ಅವಾಗವಾಗ ರಿಲೀಸ್ ಮಾಡ್ತಾ ಇರುತ್ತೆ. ಅಂದರೆ ಇದು ನಾವು ನಕ್ಕಾಗ ಹತ್ತಾಗ ಬರುತ್ತಲ್ಲ ಆ ಕಣ್ಣೀರಲ್ಲ, ಈ ಕಣ್ಣಿನ ತೇವಾಂಶವನ್ನು ಕಾಪಾಡೋದಕ್ಕೆ ಅಂತಾನೆ ಬರುವಂತಹ ಕಣ್ಣೀರು. ಅದು ಪ್ರೊಡ್ಯೂಸ್ ಆಗುತ್ತಲ್ಲಿ. ನಾವು ಹಿಂಗೆ ಕಣ್ಣು ಮುಚ್ಚಿ ಕಣ್ಣು ಬಿಟ್ಟಾಗ ಈ ಮೇಲ್ಭಾಗದಿಂದ ಆ ನೀರು ಇಡೀ ಕಣ್ಣಿಗೆ ಸ್ಪ್ರೆಡ್ ಆಗುತ್ತೆ. ಇದರಿಂದ ಆ ಡ್ರೈನೆಸ್, ಇರಿಟೇಷನ್ನು, ಭಾರ ಆಗುವಂಥದ್ದು, ಕಣ್ಣು ಉರಿ ಬರುವಂಥದ್ದು ಇದನ್ನೆಲ್ಲ ತಪ್ಪಿಸ್ಬೋದು. ಸ್ಕ್ರೀನ್ ಟೈಮ್ ಜಾಸ್ತಿ ನೋಡೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಕಣ್ಣು ಬ್ಲಿಂಕ್ ಫಂಕ್ಷನಿಂಗ್ ಹೇಗಾಗುತ್ತೆ ಇದೆಲ್ಲ ತಿಳ್ಕೊಂಡ್ವಿ. ಬಟ್ ಸ್ಕ್ರೀನ್ ಟೈಮ್ನ ಬಿಡೋಕ್ಕಾಗೋದಿಲ್ವಲ್ಲ. ನಮ್ಮೆಲ್ಲರ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್, ನಮ್ಮ ದಿನನಿತ್ಯದ ಬದುಕಿಗೆ ಬೇಕಾಗಿರುವಂಥದ್ದು ಮೊಬೈಲು, ಕಂಪ್ಯೂಟ್ರು, ಟಿವಿ ಎಲ್ಲವೂ ಬೇಕು. ಹಾಗಿದ್ರೆ ಏನು ಮಾಡಬೇಕು ಅಂದರೆ, ಸ್ಕ್ರೀನ್ ಟೈಮ್ನ ಬಿಡಿ ಅಂತ ನಾನು ಖಂಡಿತ ಹೇಳ್ತಲ್ಲ, ಬಿಡೋದಕ್ಕೆ ಆಗೋದಿಲ್ಲ. ಈಗ ನೋಡಿ, ನೀವು ನನ್ನ ಈ ವಿಡಿಯೋ ಕೂಡ ಸ್ಕ್ರೀನಲ್ಲೇ ನೋಡ್ತಾ ಇದ್ದೀರಾ, ಹಾಗಾಗಿ ಇದು ಅನ್ಅವಾಯ್ಡಬಲ್. ಬಟ್ ನನ್ನ ಹತ್ರ 3 ಫಾರ್ಮುಲಾ ಇದೆ, 3 ಈಸಿ ವೇಸ್ ನಿಮ್ಮ ಕಣ್ಣನ್ನು ಕಾಪಾಡ್ಕೊಳ್ಳೋಕ್ಕೆ. 3 ಎಕ್ಸಸೈಸ್ ಹೇಳ್ತೀನಿ. ವೆರಿ ಸಿಂಪಲ್, ವೆರಿ ಈಸಿ, ಎಲ್ಲೂ ಹೋಗಬೇಕಾಗಿಲ್ಲ, ಖರ್ಚಂತೂ ಇಲ್ಲವೇ ಇಲ್ಲ, ಕೂತ್ ಕಡೆ ಟೈಮ್ ಮಾಡ್ಕೊಂಡು ಮಾಡುವಂಥದ್ದು. ನಂಬರ್ 1, 20-20 ಫಾರ್ಮುಲಾ. 20-20-20 ಏನಿದು ಅಂತ ಹೇಳಿದ್ರೆ, ನೀವು ಕೆಲಸ ಮಾಡುವಾಗ ಸ್ಕ್ರೀನ್ ನೋಡುವಾಗ 20 ನಿಮಿಷಕ್ಕೆ 1 ಸತಿ 20 ಅಡಿ ದೂರವನ್ನು 20 ಸೆಕೆಂಡ್ಗಳ ಕಾಲ ನೋಡೋದು. ಅರ್ಥ ಆಯ್ತಾ? ಇನ್ನೊಂದ್ಸತಿ ಹೇಳ, ನೀವು ಕೂತ್ ಜಾಗದಿಂದ ಹೊರಗಡೆ ಹೋಗಿ 20 ಅಡಿ ದೂರ ಇರುವಂತಹ ಏನಾದರೂ ಒಂದು ವಸ್ತುವನ್ನ, ಒಂದು ಜಾಗವನ್ನ ನೋಡಿ, ಅದನ್ನ 20 ಸೆಕೆಂಡ್ಗಳ ಕಾಲ ನೋಡ್ತಾ ಇರಿ. ಅದನ್ನ 20 ನಿಮಿಷಕ್ಕೆ 1 ಸತಿ ಮಾಡಿದ್ರೆ ನಿಮ್ಮ ಕಣ್ಣಿಗೆ ಒಂದಷ್ಟು ವ್ಯಾಯಾಮ ಆಗುತ್ತೆ, ರಿಫ್ರೆಶಿಂಗ್ ಅನ್ಸುತ್ತೆ, ಕಣ್ಣಿಗೆ ಆ ಸ್ಟ್ರೈನ್ ಆಗೋದಿಲ್ಲ. ಫಾರ್ಮುಲಾ ನಂಬರ್ 2, ಐ ಎಕ್ಸಸೈಸ್. ನೀವು ಸ್ಕ್ರೀನ್ ನೋಡ್ತಾ ಇದ್ದೀರಾ, ಸಿಸ್ಟಮ್ ನೋಡ್ತಾ ಇದ್ದೀರಾ, ಟಿವಿ ನೋಡ್ತಾ ಇದ್ದೀರಾ ಅಂದರೆ 20 ನಿಮಿಷಕ್ಕೆ 1 ಸತಿ ಕಣ್ಣಿನ ಎಕ್ಸಸೈಸ್ ಮಾಡುವಂಥದ್ದು. ಮೇಲೆ ಕೆಳಗೆ ಅಥವಾ ಲೆಫ್ಟ್ ಟು ರೈಟ್ ನೋಡೋದು, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡೋದು ಕಣ್ಣನ್ನ. ಇದು ಕೂಡ 20 ನಿಮಿಷಕ್ಕೆ 1 ಸತಿ 2 ಸತಿ ಮಾಡಿದ್ರೆ ನಿಮ್ಮ ಕಣ್ಣಿಗೆ ವ್ಯಾಯಾಮ ಆಗುತ್ತೆ, ಕಣ್ಣಿನ ಮೇಲೆ ಅಷ್ಟಾಗಿ ಸ್ಟ್ರೈನ್ ಆಗೋದಿಲ್ಲ. ಆ್ಯಂಡ್ ಫಾರ್ಮುಲಾ ನಂಬರ್ 3, ಏನು ಬೇಡ, ತುಂಬ ಸಿಂಪಲ್. ಸಿಸ್ಟಮ್ ನೋಡ್ತಾ ಇದ್ದೀರಾ, 20 ನಿಮಿಷಕ್ಕೆ 1 ಸತಿ ಕಣ್ಣು ಮುಚ್ಚಿ 20 ಸೆಕೆಂಡ್ಗಳ ಕಾಲ ಕಣ್ಣು ಮುಚ್ಚಿರಿ, ಆಮೇಲೆ ಕಣ್ಣು ಬಿಡಿ. ಇದನ್ನೊಂದು 2-3 ಸತಿ ಮಾಡಿದ್ರು ಕೂಡ ಕಣ್ಣಿಗೆ ಎಷ್ಟೋ ಆರಾಮ್ ಅನ್ಸುತ್ತೆ. ಕಣ್ಣು ಮೇಲೆ ಆ ಸ್ಕ್ರೀನಿಂದ ಬರುವಂತಹ ರೇಡಿಯೇಷನ್ನ ಎಫೆಕ್ಟ್ ಸಾಧ್ಯವಾದಷ್ಟರ ಮಟ್ಟಿಗೆ ಕಮ್ಮಿ ಆಗುತ್ತೆ. ಆ್ಯಂಡ್ ಮರಿಬೇಡಿ, ಈ ಬ್ಲಿಂಕಿಂಗ್ ಎಕ್ಸಸೈಸ್ನ ನಿಮ್ಮ ನಿತ್ಯದ ರೊಟೀನ್ನಲ್ಲಿ ಅಳವಡಿಸ್ಕೊಳ್ಳಿ. ಇದೇ ರೀತಿಯಾದ ಇನ್ನೊಂದಷ್ಟು ಕಾಸ್ಟ್ಲೆಸ್, ಈಸಿ, ಸಿಂಪಲ್ ಹೆಲ್ತ್ ಟಿಪ್ಸ್ ನಿಮಗಾಗಿ ಓನ್ಲಿ ಆನ್ GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್.